ಅಯ್ಯೋ ಕಸ ಮನಿ ಪರಿಸಿ ಒರಿಸಿ ಪೂಜೆ ಮಾಡಿ ಅಡಿಗೆ ಮನಿ ಬರೋ ಹೊತ್ತಿಗೆ ಹೊತ್ತು ಬೇರೆ ಭಾಳ ಆತು. ಅವ್ರ ಮನ್ಯಾಗ ಅಡಿಗೆ ಮಾಡ್ಕೊಂಡು ಸುಮ್ಮನೆ ಬಡ ಬಡ ಹೋಗ್ಬಿಡ್ತಿದ್ದೆ. ಇಲ್ಲಿ ಹಂಗ ಆಗಂಗಿಲ್ಲಲ್ಲ, ಅತ್ತಿ ಮನಿ ಎಲ್ಲ ಮಾಡಬೇಕು. 15 ದಿನ ಲಗ್ಗದಾಗ ಮೈ ಉಂಡಂಗ ಆಗೈತಿ. ತನ್ನಾಗ ತಿನ್ಕೊಂಡು ಉಡ್ಕೊಂಡಿದ್ದೆ. ಈಗ ಮಾಡಬೇಕು. ಯಾರಪ್ಪನ ಮನಿದು ಬಿಡುಗಡೆ ಇಲ್ಲ. ಇನ್ನು ತವ್ರ ಮನ್ಯಾಗ ಯಾವಾಗ ಬೇ ಅಂತೇಳಿ ಹೇಳಿ ಹೋದ್ರೆ ನಡಿದೈತಿ. ಆದ್ರೆ ಗಂಡನ ಮನ್ಯಾಗ ಹಂಗತಿ ಅನ್ನಕ್ಕೆ ಬರಂಗಿಲ್ಲ, ಎಲ್ಲ ಮಾಡಿ ಹೋಗ್ಬೇಕು. ಯಾಕೆ ಕೇಳ್ತಾರ ಅವರು? ಅತ್ತಿನ ಅವನ ಕೆಲಸ ಮಾಡು, ಓಡು, ಬಸ್ ಹತ್ತು, ಬಸ್ ಇಳಿ, ಮತ್ತಲ್ಲಿ ಡ್ಯೂಟಿ ಮಾಡು, ಮತ್ತಲ್ಲಿ ಯಾರೇನಾರ ಅಂದ್ರೆ ಅನಿಸ್ಕೋಬೇಕು. ಮತ್ತೆ ಮನೆಗೆ ಬಾ, ಮನ್ಯಾಗ ಏನಾರ ಚಿರ್ರ ಅಂದ್ರೆ ಅದನ್ನ ಮಾಡಿ. ಯೋ ದೇವ್ರೆ, ಕೆಲ್ಸಕ್ಕೆ ಹೋಗ್ಬಾರ್ದು ಅನೇವ್ರ. ಹಿಂಗ ನೋಡ್ರಿ. ಮತ್ತೆ ಹಂಗಂತೇಳಿ ಮನ್ಯಾಗಿದ್ದಾರ ಏನು ಸುಖವಾಗಿರ್ತಾರಂತೀರೇನ? ಪಾಪ ಅವ್ರಿಗೆ ಅಷ್ಟೇ ಇರ್ತತಿ. ಹಂಗ ಪಾಳೆ ಹಚ್ಚಿರ್ತಾವ್ರಿ ದಗದ. ಮನ್ಯಾಗಿದ್ದಾರ್ದು ಒಂದು ಸಂಕಟ ಆದ್ರೆ ಹೊರಗೆ ಹೋಗಿ ದುಡಿಯಾರ್ದು ಇನ್ನೊಂಥರ ಸಂಕಟ ರೀ. ಒಟ್ಟೆ ಹೆಣ್ಮಕ್ಳಿಗದ ಅಂದ್ರೆ ಒಂದು ಮೂನಿ ಸಂಕಟನ. ಗಂಡಸರು ಹಂಗಿಲ್ಲ ನೋಡ್ರಿ, ಅವ್ರದ್ದು ಆರಾಮ. ಹೊರಗೆ ಹೋದ್ರು ಆರಾಮ, ಮನ್ಯಾಗಿದ್ರು ಆರಾಮ. ಅದು ಏನೋ ಪುಣ್ಯ ಮಾಡಿ ಬಂದಾರು ಪುಣ್ಯಾತ್ಮಗಳು. ಗಂಡ ಅಂತೇಳಿ ಅವರು ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿ ಬಂದಾರ. ನಮ್ದು ಹಂಗತಿ ಇಲ್ವೇ. ಚಪಾತಿ ಇಟ್ಟು ನಾನು ಇಟ್ಟಿನಿ, ಇನ್ನು ಒಂದಿಟ್ಟು ಕಾಯಿಪಲ್ಲೆ ಅದು ಪಟ್ 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 ನಿಮ್ಮ ಕೂಡ ಮಾತು ಹೇಳ್ಕೊತ ಎಚ್ತನ್ರಿ. ಮನ್ಯಾಗ ಯಾರು ಇಲ್ಲ ಪಾರಕ್ಕ ಅಂತ ಕೇಳ್ಕೊಬೇಡ್ರಿ. ಅವರು ಅತ್ತಿಯರು ಮಕ್ಕೊಂದಾರಿ. ಇನ್ನು ಆಂಟಿಯರು ಇವರು ಸಕ್ಕುಬಾಯಿ ಆಂಟಿಯರು ಅವರು ಯಾರ ತೀರ್ಕೊಂಡಾರಂತ ಅತ್ತಾಗ ಹೋದ್ರು. ಏನು ಕೇಳ್ತೀರಿ ಪಾಪ. ಅವರು ಎಲ್ಲ ಲಗೇಜ್ ತಯಾರು ಮಾಡಿ ಇಟ್ಟಿದ್ರಿ ಪ್ರವಾಸಕ್ಕೆ ಹೋಗಾಕ. ಯಾರ ತೀರ್ಕೊಂಡಾರಂತ ಹೇಳಿದ್ರು ಮತ್ತೆ ಅತ್ತಾಗ ಕಿತ್ಕೊಂಡು ಹೋದ್ರು. ಈಗ ಉಷ್ಟ್ರಿಗೆ ಅಡಿಗೆ ಮಾಡಿ ಇಡಬೇಕ್ರಿ ನಾನು. ಅಯ್ಯೋ ಬಿಡ್ರಿ, ಹೊತ್ತಾಗೈತಿ. ಯಾಕ ನಿಮ್ಗೂ ಸಾಲಿಗೆ ಹೋಗಕ್ಕೆ ಹೊತ್ತಾಗಿಲ್ಲನ? ಬಿಡ್ರಿ. ಅಲ್ಲ ಮನೆಯಾಗ ಅತ್ತಿಯಾರ ಅದಾರ, ಏನು ಅನ್ನಕ್ಕಿಲ್ಲ. ಸಾಲಿಗೆ ಹೋಗಕ್ ಮನಸ್ಸಿಲ್ಲ. ನೀನು ಡ್ಯೂಟಿಗೆ ಹೋಗ್ಬೇಡಪ್ಪ. ಹಂಗಾದ್ರೆ ನಿಮ್ಮ ಮಕ ನಾನು ನೋಡ್ಕೊಂತ ಕುಂದಿರ್ತೀನಿ, ನನ್ನ ಮಕ ನೀವು ನೋಡ್ಕೊಂತ ಕುಂದ್ರಿ. ನಮ್ಮಿಬ್ರು ಅಕೌಂಟಿಗೆ ಪಗಾರ ಹಾಕೇ ಬಿಡ್ತಾರ. ಇನ್ನೊಂದ್ 2 ದಿನ ರಜಾ ತಗೋರಾಪಾರು. ಈಗ ಫೋನ್ ಹಚ್ಚಿ ತುಪ್ಪಕ್ ಹೋಗಕತ್ತಾರ ಬರ್ರಿ ಅಂತೇಳಿ. ರಜಾ ಎಲ್ಲಿದ್ದ? ರಜಾ ಕೊಡಂಗಿಲ್ಲ. ಓಕೆನ್ರಿ ಇವತ್ತು ಊರೋರಿ ಮಕ ತಕೊಂಡ್ಬರೋರಿ. ಚಾ ಕಾಸಿಟ್ಟಿನಿ, ಚಾ ಕೊಡ್ತೀನಿ. ಪಾರು ಹೋಗೋಣ ಪಾರು. ಈಗೇನು ಹೋಗ್ತಿರೋ ಏನಿಲ್ಲ? ಅಯ್ಯೋ ನಮ್ಮ ಸಂಕಟ ನಿಮ್ಗೆ ಗೊತ್ತನ ಹಂಗಿಲ್ಲ ಅಂತಿನ್ನ. ನಾನು 2 ಬಸ್ ಹಿಡಿಬೇಕು. ಹೊತ್ತಾಗತ್ತೆ ಬಿಡ್ರಿ. ಇನ್ನು ಬಸ್ ತಪ್ಪಿಸ್ಕೊಂಡು ಯಾವ ಮುಗಿದು ಹೋಗ್ತು. ಪಾರು ಹೋಗ್ರಿ. ಅಲ್ಲ ನೀನು ನಾನು ಚಪಾತಿ ಲಟ್ಟಿಸ್ಬೇಕು, ಅನ್ನಕ್ಕೆ ಇಡಬೇಕು, ಸಾರಿಗೆಲ್ಲ ಹೆಚ್ಚಿಟ್ಕೊಂಡು ನೀನು ಅದನ್ನ ಒಗ್ಗರಣೆ ಕೊಡ್ಬೇಕು. ಹೋಗ್ರಿ, ಒತ್ತಾಗತ್ತ. ಡ್ಯೂಟಿಗೆ ಹೋಗೋಬೇಕಾ ಪಾರು? ನಾ ಏನಾದ್ರೂ ಇವತ್ತು ಡ್ಯೂಟಿಗೆ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳ್ರಿ? ಅಲ್ಲೇ ಅಡಿಗೆ ಮಾಡ್ಕೊಂತ ನಿನ್ನ ಗಂಡನ ಮನ್ಯಾಗ ಗಂಡಗ ಅಡಿಗೆ ಮಾಡ್ಕೊಂತ ಅಲ್ಲೇ ಹಾಕೊಂತ ಕುಂತು ಬಿಡವ ಪಾರವ ಅಂತ ಹೇಳ್ತಾರ ನೋಡ್ರಿ. ಹೆಂಗ್ ಮಾಡುದು? ಇನ್ನು ಸಾಲಿ ಹುಡುಗರು ಮನಿ ಮುಂದೆ ಬಂದು ಕುಂದಿರ್ತಾವ. ಬರ್ರಿ ಸರ್, ಸಾಲಿ ಕಲಿಸ್ ಬರ್ರಿ ಸರ್ ಅಂತೇಳಿ. ನಡ್ರಿ ಇವ್ರದೊಂದು ಪಾರು. ರೀ ಸರ ಹೋರಿ. ಸುಮ್ಮನೆ ಮತ್ತೆ ನನಗೆ ಸಿಟ್ಟು ತರ್ಸಕ್ ಹೋಗ್ಬೇಡ್ರಿ. ಹೊತ್ತೊಂದು ಭಾಳ ಆಗೈತಿ. ಬಸ್ ತಪ್ಪಿಸ್ಕೊಂತೀನಿ ನಾನು. ಇವ ಒಟ್ಟು ಕಾಯಿಪಲ್ಲೆ ಹೆಚ್ಚಿಗೋಬೇಕು. ಅಯ್ಯೋ ಈ ಹೊತ್ತೊಂದು ಭಾಳ ಆಗೈತಿ. ಏನು ಮಾಡಲಿವ ಪಾರು? ನಮ್ಮ ಅಕ್ಕ ತಗೊಂಬಂದಿನಿ. ಮತ್ತು ಹೊತ್ತಾಗೈತಿ, ನೀ ಚಪಾತಿ ಮಾಡ್ಕೊ. ನಾನು ಕಾಯಿಪಲ್ಲೆ ಹೆಚ್ಚು ಕೊಡ್ತೀನಿ, ಒಗ್ಗರಣೆ ಹಾಕಕ್ಕಂತೆ. ಅಯ್ಯೋ ಬ್ಯಾಡ್ರಿ, ನಾ ಎಲ್ಲ ಮಾಡ್ಕೋತೀನಿ. ಮತ್ತು ಯಾರು ನೋಡಿ ಈಗ ಗಂಡನ ಕೈಲಿ ಕೆಲಸ ಹಚ್ಚಾಳ ಅಂತ ನಡ್ರಿ ಹೋಗ್ರಿ, ನಾ ಮಾಡ್ಕೋತೀನಿ. ಅನ್ನೋರು ಅಂತಿರ್ತಾರ. ಮತ್ತು ನಾವು ಕೆಲ್ಸಕ್ಕೆ ಹೋಗೋರಪ್ಪ. ನಿನಗೆ ನಾ ಸಹಾಯ ಮಾಡ್ಲಿಕ್ಕಂದ್ರೆ ಹೆಂಗ? ಗಂಡ ಏನಂತಿ ಅಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು. ಸರಿ ಚಪಾತಿ ಮಾಡ್ಬಾ ನೀನು. ನಮಗೆ ಹೆಂಗೆ ಅನುಕೂಲ ಬರ್ತದ ಹಂಗತಿ ಮಾಡ್ಕೋಬೇಕು. ಬಾ ಮೊದ್ಲಿಕ್ಕೆ ಅನ್ನಕ್ಕೆ ಇಟ್ಟ ಬಿಡ್ತೀನಿ. ಹಿಂದೆಗಡೆ ಚಪಾತಿ ಲಟ್ಟಿಸ್ತೀನಿ, ಹುಳಿ ಮಾಡಿಟ್ಕೋತೀನಿ. ಮೊದ್ಲಿಕ್ಕೆ ಹಿಂದೆಗಡೆ ಚಪಾತಿ ಲಟ್ಟಿಸಿ ಈಚೆ ಕಡೆ ಮಗ್ಲ ಚಪಾತಿ ಲಟ್ಟಿಸ್ಕೋತ ಈಚೆ ಕಡೆ ಮಗ್ಲಿ ಪಲ್ಯಕ್ಕೆ ಒಗ್ಗರಣೆ ಕೊಡ್ತೀನಿ. ಮುಗಿದು ಹೋತು. ಸಾರಿಗೆ ಒಗ್ಗರಣೆ ಕೊಟ್ಟು ಬುತ್ತಿ ಕಟ್ಕೊಂಡ್ರೊಳಗೆ ಹೊತ್ತಾಗತ್ತಾ ಸರ್ ಹೋಗಿ ಬಿಟ್ಟು ಬರ್ತಾರೆ. ನಾನು ಬಸ್ ಸ್ಟ್ಯಾಂಡಿಗೆ ಅಂದಂಗೆ ಪಾರು ಮುಂಜಾನೆ ಲಗುನ ಎಬ್ಬಸು. ನಾನು ಒಂದು ಸ್ವಲ್ಪ ಕೆಲಸ ಮಾಡ್ತೀನಿ. ನೀನೊಬ್ಬಕ್ಕೆ ಎಷ್ಟಂತ ಮಾಡ್ತಿ? ಅಯ್ಯೋ ಬ್ಯಾಡ್ರಿ, ನಾ ಎಲ್ಲ ಮಾಡ್ಕೋತೀನಂತ. ಎಟ್ರ ಜವಾದಿದ್ದಾಳಿಕಿ. ಇನ್ನೂ ಲಗ್ನ ಆಗಿ ಭಾಳ ದಿನ ಆಗಿಲ್ಲ. ನನ್ನ ಮಗನ ಕೆಲಸ ಮಾಡಕ್ಕೆ ಇಟ್ಕೊಂಡಾಳಿಕಿ. ನೋಡು ನನ್ನ ಮಗ ಕಾಯಿಪಲ್ಲೆ ಹೆಚ್ಚಾಕತ್ತೈತಿ. ಮೊದ್ಲೇಕ್ ನೋವು ಮಾಡೋದು ತಗ್ಲಿಲ್ಲ, ಈಗನೂ ತಗ್ಲಿಲ್ಲ. ಬಲ್ಲಪ್ಪ ಏನ್ ಮಾಡಕತ್ತೀನಿ ಇಲ್ಲಿ? ಅದ ಅವೇ ಮತ್ತೆ ಪಾರುಗ ಹೊತ್ತ ಬಾಳಾಗತ್ತ. ಅದಕ್ಕೆ ಒಂದು ಸ್ವಲ್ಪ ಕಾಯಿಪಲ್ಲೆ ಹೆಚ್ಚು ಕೊಡಕತ್ತಿದ್ದೆ. ಮತ್ತೆ ಆಕಿನೂ ಡ್ಯೂಟಿಗೆ ಹೋಗ್ಬೇಕಲ್ವಿ. ಆಕೆಲ್ಲ ಮಾಡ್ಕೊತಾ ಯಾಕವ ಇನ್ನೊಂದು ತಾಸು ಲಗುನ ಹೇಳ್ಬೇಕು. ನನ್ನ ಮಗನ ಇದನ್ನೆಲ್ಲ
ಮೊದ್ಲೇಕ್ನು ತಾನ ತನ್ನ ಕೈಯಾರೆ ಮಾಡ್ಕೊಂಡ್ ತಿನ್ನತ್ತಿ ನನ್ನ ಮಗ. ಈಗನು ಅದ ಹಣಿ ಬರ್ಬಂತ ನನ್ನ ಮಗಗ. ಅದು ಅತ್ತಿ ನಾನೇನು ಅವ್ರನ್ನ ಕರ್ದಿಲ್ರಿ. ಅವ್ರ ಬ್ಯಾಡ ಬೇಡ ಅಂದ್ರೂ ಕಾಯಿಪಲ್ಲೆ ಹೆಚ್ಚಿಕೊಡ್ತೀನಿ ತಾಯಿಲ್ಲ ಅಂತ ಅಂದಾರ್ರಿ. ಅವ ಅಂತಾನ ನೀ ಅವನ ಕೈ ಕೆಲಸ ಮಾಡಿಸ್ಬಿಡ್ದಾನ. ನಿನಗೆ ಗೊತ್ತಾಗಿಲ್ಲನ ಗಂಡ್ಸೂರ್ ಮಾಡ್ದಾನ. ಮತ್ ನಿಮ್ಮನ್ ಸ್ವಸ್ತ್ಯಾರ ಅಂತ ಎದಕ್ ತಂದಿರ್ತೀವ ಅವ? ನೀವು ಮಾಡ್ಬೇಕಿದನ ದಗದಾನ. ಪಾಪ ಎದ್ದು ಎಲ್ಲ ಮನೆ ಕೆಲಸ ಮಾಡ್ಯಾವಿ. ಮತ್ತು ಎಲ್ಲಾನು ಒಬ್ಬಾಕಿ ಮಾಡ್ಕೊಂಡು ಮತ್ತೆ ಡ್ಯೂಟಿ ಹೋಗೋದಂದ್ರ ತ್ರಾಸ ಆಗಂಗಿಲ್ಲನ. ಒಂದಿಟ್ಟು ಸಣ್ಣ ಪುಟ್ಟ ಕೆಲಸ ನಾ ಮಾಡ್ಕೊಟ್ನಿ ಅಂದ್ರೆ ಆಕಿಗೂ ಹರವಳ ಆಗುತ್ತೆ. ಇದ ಚಾಯಿ ಕಡಿತಾನ. ಈಗ ಕಾಯಿಪಲ್ಲೆ ಹೆಚ್ಚಾಕಿಡಿಸ್ತಾಳ ನಿನ್ನ. ಮುಂದೊಂದ್ ದಿನ ಮಕ್ಳು ಹುಡ್ತಾವಲ್ಲ, ಅದ್ರ ಮುಕ್ಳಿ ತೊಳಿರಂತ ಮಾಡು. ಆಗೇನ್ ಮಾಡ್ತಿ? ಮಾಡಬೇಕು ಬೇ, ಮಾಡ್ಲಿಕ್ಕಂದ್ರೆ ಹೆಂಗ? ಆತ್ ತಗೋ. ನನ್ನ ಮಗನ್ನ ಒಟ್ಟ ಮೋಡಿ ಮಾಡಿಬಿಟ್ಟಿ. ಆಕೆ ಬೇಕು ನಿಮ್ ತಂಗಿ ಮೋಡಿ ಮಾಡಿ ಕರ್ಕೊಂಡು ಹೋದ್ಲ ನನ್ನಿಂದ ಬ್ಯಾರೆ ಮಾಡಿ. ನೀ ಏನೇನೋ ಮಾಡ್ತೀಯ ನೋಡು. ನನ್ನ ಮಗ ಹುಲಿ ಹೆಂಗಿದ್ದ ಇಲಿ ಮಾಡಿ ಕುಂದ್ರಸ್ಬಿಟ್ಟೆ. ಆತ್ ತಗೋರಪ್ಪ ಮಲ್ಲಪ್ಪ. ಅದೇನ ನೀನ್ ಒಳ್ಳೇದಕ್ಕೆ ಹೇಳಿದ್ರಿ ಹೆಂಡತಿ ಮುಂದ ನನಗ ಅನ್ನಕತ್ತಿ, ನನಗ ಪಾಠ ಕಲ್ಸಕ್ ಬಂದಿ. ಯವ್ವ ಯಾಕಂಗತಿ ಅಪಾರ್ಥ ಮಾಡ್ಕೊತೀವಿ? ಅಲ್ಲ, ನನ್ನ ಮಾತು ಒಂದಿಟ್ಟ ಕೇಳಿಲ್ಲ ಹಂಗಲ್ಲದು. ರೀ ಸುಮಾರು ನೀವು ಹೋಗ್ಬರ್ರಿ, ನಾ ಮಾಡ್ಕೋತೀನಿ. ನಿನಗೆ ಡ್ಯೂಟಿ ಹೋಗಕ್ಕೆ ಗೊತ್ತಾಗುತ್ತೆ, ಬಸ್ ಬರೀ ಬರ್ತೈತಿ. ಇಲ್ಲಿ ತಡಿ, ನಾನು ಹೆಚ್ಚು ಕೊಟ್ಬಿಡ್ತೀನಿ ಅವನು ಕಾಯಿಪಲ್ಲೆನ. ಬೇಡ ಹೇಳ್ರಿ, ನಾ ಎಲ್ಲ ಮಾಡ್ಕೋತೀನಿ, ನೀವು ಹೋಗ್ರಿ. ಪಾಪ ನನ್ನ ಪಾರು ಒಂದು ಎಷ್ಟಂತ ಮಾಡ್ಕೊತೈತಿ. ಇಲ್ಲ ನಾನು ಒಂದಿಟ್ಟು ಕೆಲಸ ಮಾಡಬೇಕು. ಈಗ ಯಾವ ಹಂಗೆ ಅಂತಿರ್ತಾಳೆ. ಇಲ್ಲ ನಾನು ಹೆಚ್ಚು ಕೊಡ್ತೀನಿ. ಅಯ್ಯೋ ನಿಮ್ಗೆ ಅದೆಲ್ಲ ಗೊತ್ತಾಗಂಗಿಲ್ಲ, ಹೋಗ್ಬರ್ರಿ. ನಾ ಎಲ್ಲ ಮಾಡ್ತೀನಿ ಅಡಿಗೆನ. ನನಗೇನು ವಜ್ಜೆ ಎಲ್ಲ ಹೊರಿ ಎಲ್ಲ ಬೇರೆ ಇಲ್ಲ, ನಾ ಮಾಡ್ಕೋತೀನಿ, ಹೋಗ್ಬರ್ರಿ. ಎಟ್ಟರ ಬೇಕಿರ್ಬೇಕು ನೋಡಿಕಿ. ನನ್ನ ಮಗಗ ಕೆಲಸ ಹಚ್ಚೋಂಗೆ ಹಚ್ಚಿ ಈಗ ನನ್ನ ಮುಂದೆ ನಾಟಕ ಆಡಕತ್ತ. ಪಾಪ ನನ್ನ ಮಗ ಬೋಳೆ ಮನುಷ್ಯ, ಅದಕ್ಕೇನು ಗೊತ್ತಾಗಂಗಿಲ್ಲ. ನಾಟಕ ಆಡಕತ್ತ. ಅದು ಏನು ಮೂಡಿ ಮಾಡ್ಯಾರ. ಆಕೆ ಬೇಕು ನನ್ನ ಮಗನ ತೊಗೊಂಡು ಹೋದ್ಲು, ಈಕೆ ಬೇಕಿ ನನ್ನ ಮಗನ ಬುಟ್ಟಿ ಹಾಕೊಂಡು ನನ್ನ ಮಗ ಹಿಂದಿಂದ ಅಡ್ಡಾಡ್ತತಿ. ಹಂಗತಿ ಮಾಡಿಬಿಟ್ಲು. ರೀ ನಾ ಹೇಳಾಕತ್ತೀನಿ ಬೇಡ, ನಾನು ಮಾಡ್ಕೋತೀನಿ, ಹೋಗ್ಬರ್ರಿ ಅಂದ್ರೆ ಕೇಳವಲ್ರಲ್ಲ ನೀವು. ಅಯ್ಯ ಆಕೆ ಮಾಡ್ಕೊಂತ ಬಾರೇಪ್ಪ. ನೀ ಯಾಕೆ ಮಾಡ್ತಿ? ಬಾ ರಾಜ, ನಂಗೆ ಕುಂದ್ರ ಬಾ ನೀನು. ಯಾಕ ಆಕೆ ಹೆಣ್ಮಗಳು, ಆಕೆ ಎಲ್ಲ ಮಾಡ್ತಾ ಸುಮ್ ಕುಂದ್ರು. ಗಂಡ್ಮಕ್ಳು ಇದನ್ನೆಲ್ಲ ಮಾಡಬಾರ್ದು. ಯಾಕೆ ಇವ ಗಂಡ್ಮಕ್ಳು ಯಾಕೆ ಮಾಡಬಾರ್ದು? ಯಾಕೆ ನಾ ಮಾಡಿಲ್ಲನ? ತಮಗೆ ಅಡುಗೆ ಎಲ್ಲ ಮಾಡ್ಕಟ್ಟೀನಿ, ಅವಾಗೆಲ್ಲ ಮಾಡೀನಿಲ್ಲ. ಈಗ ಯಾಕೆ ಮಾಡಬಾರ್ದು? ಅವಾಗ ಪರಿಸ್ಥಿತಿ ಹಂಗತಿ ಇತ್ತು ಮಾಡಿ. ಈಗ ಹೆಂಡತಿ ಬಂದ್ರು ನೀನ ಮಾಡೋದನ ತಗದಾನ ಅಲ್ವೇ? ಮನೆ ಕೆಲಸ ಮಾಡಕಂತೇಳಿ ನಾ ಲಗ್ನ ಆಗಿ ಕರ್ಕೊಂಡ್ಬಂದಿನ ನಾನು ಹೆಂಡ್ತಿನ. ಆಕೆಗೂ ಆಸರ ಬ್ಯಾಸರ ಇರುತ್ತೆ. ಏನು ನಾವು ಒಂದು ಸ್ವಲ್ಪ ಗಂಡ್ಮಕ್ಳು ಎಲ್ಲಿ ಏನು ದಗದ ಮಾಡಬಾರ್ದು ಅಂತ ಏನಾರ ಎಲ್ಲಾರ ಬರ್ಕೊಟ್ಟತನ ಅಲ್ವೇ? ನಾನು ಹೆಂಡ್ತಿಗೂ ಆಸರ ಬ್ಯಾಸರ ಇರಂಗಿಲ್ಲ ಅನ್ಬಿ. ಹೊರಗೆ ಹೋಗಿ ದುಡ್ಕೊಂಬರ್ತಾಳ್ವಿ. ನಾವು ಒಂದಿಟ್ಟು ಕೈಲಾದಷ್ಟು ಸಹಾಯ ಮಾಡ್ಬೇಕು. ಹಂಗತಿ ಮಾಡಬಾರ್ದು. ಗಂಡ್ಮಕ್ಳು ಅಂತೇಳಿ ಹಂಗತಿ ಮಾಡಿದ್ರ ಪಾಪ ಹೆಣ್ಮಕ್ಳು ಎಷ್ಟಂತ ಮಾಡ್ತಾರ. ಆತ್ ತಗೋರಪ್ಪ, ನಾನೇನು ಒಳ್ಳೇದಕ್ಕೆ ಹೇಳಕತ್ತೀನಿ. ನನ್ನ ಮಾತು ಕೇಳವಲ್ಲಿ. ಆತ್ ತಗೋ, ಹೆಂಡತಿ ಬಂದಿಂದ ತಾಯಿ ಮಾತು ಕಿವ್ಯಾಗ ಹೆಂಗೆ ಬೀಳ್ಬೇಕು. ನಿಮ್ಮ ಕಿವ್ಯಾಗ ಬೀಳಂಗಿಲ್ಲ. ಗೊತ್ತಾಗೈತಿ ನನಗೆ, ಎಲ್ಲ ಗೊತ್ತಾಗೈತಿ. ತಗೋ ಅತ್ತಿ ಅತ್ತಿ, ಚಾ ಮಾಡ್ಕೊಡ್ತೀನಿ ನಿಂದರಿ. ಬ್ಯಾಡವಾ ಬ್ಯಾಡ, ಅಲ್ಲಿ ನೀನ ಕುಡಿ. ಮಗನ ಬೇರೆ ಮಾಡಕ್ ಬಂದ ಆಕಿ ತಾಯಿಯಿಂದ. ನಾ ನಿಮ್ಗೆ ಕೈಲೇ ಕಡ್ಡಿ ಕೊಟ್ಟು ಹೇಳಿದೆ ಬ್ಯಾಡ್ರಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಿ? ಈಗ ನೋಡಿ ಅತ್ತಿ ಸಿಟ್ಟಾದ್ರ. ಯಾಕೆ ಅವ್ವ ಹಂಗೆ ಬಿಡ್ಪಾರು. ಆಕಿದೇನು ತಲೆ ಹತ್ಕೋಬೇಡ. ನಿಂಗೆ ಹೊತ್ತಾಗತ್ತ ಬಡ ಅಡುಗೆ ಮಾಡ್ಕೊ. ನೋಡ್ಪಾರು, ಇದು ನಮ್ಮ ಜೀವನ. ನಮ್ಮ ಜೀವನಕ್ಕೆ ಯಾರು ಆಗಂಗಿಲ್ಲ. ನನಗೆ ನೀನು ಆಸರೆ, ನಿನಗೆ ನಾ ಆಸರೆ. ಇದು ನಮ್ಮಿಬ್ರದ್ದು. ಇದು ನನ್ನ ಕೆಲಸ, ಇದು ನಿನ್ನ ಕೆಲಸ ಅಂತೇಳಿ ಮಾಡ್ಬಾರ್ದು. ಇದು ನಮ್ಮಿಬ್ರು ಕೆಲಸ ಅನ್ನೋರು ಅಂತಿರ್ತಾರೆ. ಅದನ್ನ ತೊಗೊಂಡು ಏನು ಮಾಡ್ತಿ? ಈಗ ನೋಡಿ ಅತ್ತೆಯರು ಹೇತಿ ಸೆರಗ್ ಹಿಡ್ಕೊಂಡು ಅಡ್ಡಾಡ್ತಾನ ಅಂತಂತಾರ. ಸರಿ ಏನದ? ಆಕಿಗೆ ಅವಾಗ ಮೊದ್ಲೇಕ ಲಕ್ಷ್ಮೀನ್ ಮ್ಯಾಗ ಸಿಟ್ಟೈತೆ. ಅಲ್ಲ ಆಕಿ ರೀನವ್ನ ಮದುವೆ ಆಗಿದ್ದಕ್ಕೆ ಅದಕ್ಕೆ ಹಂಗತಿ ಮಾತಾಡ್ತಾಳ. ಒಂದಿಷ್ಟು ದಿವ್ಸ ಗತಸ್ದಂಗೆ ತಾನ ಸುಮ್ಮ ಕಳ್ಸುಮ್ರು. ನಮ್ಮ ಅತ್ತಿದಾಳ ಅಲ್ಲ ತಿದ್ದಾಕ, ಆತೆಲ್ಲ ತಿತ್ತಾಳ. ನೀ ಸುಮ್ಮರು ಅವಂದೇನು ತಲೆಗೆ ಹಚ್ಕೊಳಕ್ ಹೋಗಬೇಡ ನೀನು. ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡ್ಬೇಕು. ತಡಿ ನನ್ನ ಕೈಯಾರೆ ಒಂದು ಕಪ್ ಚಾ ಮಾಡ್ಕೊಟ್ಟು ಬಿಡ್ತೀನಿ ಸ್ಟ್ರಾಂಗ್ ಆಗಿ. ನೀನು ಹೆಂಗಂದ್ರೆ ನನ್ನ ಕೈಯಾಗಿನ ಚಾ ಅಂದ್ರೆ ಭಾಳ ಇಷ್ಟ ಅಲ್ಲ ಪಾರು. ಪಾರು ನಾನು ಕುಡಿಸ್ತೀನಿ ನನ್ನ ಕೈಯಾರೆ ಚಾನ. ನೀವೇನು ಮಾಡ್ಕೊಡ್ಬೇಕಾಗಿಲ್ಲ, ಚಾ ಮಾಡಿರ್ತೀನಿ. ಅದಕ್ಕೆ ಹಾಲು ಹಾಕ್ಬೇಕಟ್ಟ. ಸರಿ, ಹಾಲು ಹಾಕ್ಬಿಡ್ತೀನಿ. ನೋಡಿಲ್ಲಿ, ನನ್ನ ಕೈ ಮುಟ್ತಿ ಅಂದ್ರೆ ಆ ಚಾಕ ಒಂದು ಟೇಸ್ಟ್ ಬೇರೆ ಬರ್ತೈತಿ. ಪಾರು, ನಾನು ನೀನು ಕೂಡಿ ಒಂದು ಕಪ್ನ್ಯಾಗ ಕುಡಿನ ಪಾರು ಚಾನ. ಹೋಗ್ರಿ, ಹೊತ್ತಾಗಿತ್ತು ಅಂತ ನಾ ಅಂತೀನಿ. ಇವ್ರಿಗೆಲ್ಲ ಇದನ್ನ ಸರಿತ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಗೆ ಹೆಂಗೆ ಅನಿಸ್ತು? ಕೆಲ್ಸಕ್ಕೆ ಹೋಗೋದು ಕಷ್ಟ ಎಷ್ಟಿರುತ್ತೆ. ಇನ್ನು ಮುಂದಿನ ವಿಡಿಯೋದಾಗ ನಾನು ತೋರಿಸ್ತೀನಿ ರೀ. ಪಾಪ ಅವರಿಗೆ ಎಷ್ಟೊಂದು ಕಷ್ಟಗಳು ಬರ್ತಾವೆ. ಪಾಪ ಕೆಲ್ಸಕ್ಕೆ ಹೋಗ್ತಾರ ಅನ್ನೋದು ಅಷ್ಟೇ ರೀ. ಮನ್ಯಾಗೂ ನೀಗಿಸ್ಕೊಂಡು ಹೋಗ್ಬೇಕು, ಹೊರಗೂ ನೀಗಿಸ್ಬೇಕು. ಹೌದಿಲ್ರಿ? ಯಾರು ಏನಂದ್ರು ಅನಿಸ್ಕೋಬೇಕು. ಮುಂದೆ ಪಾರಕ್ಕೆ ಇನ್ನೂ ಏನೇನು ಕಷ್ಟ ಬರ್ತಾವ ಅಂತೇಳಿ ಮುಂದಿನ ವಿಡಿಯೋದಾಗ ತಪ್ಪದ ನೋಡ್ರಿ. ಬರನ್ರಿ. ಸರ್ವೇ ಜನ ಸುಖಿನೋ ಭವಂತು. ಅಯ್ಯ ಮತ್ತು ನಾನು ಹೇಳೋದು ನೆನಪು ಹಾರಿದ್ನವ. ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ, ರಿಲ್ಯಾಕ್ಸ್ ಕೊಟ್ಟು ಹೋಗ್ರಿ. ಈಗ ಒಂಕ್ರು ರಿಲ್ಯಾಕ್ಸ ಮಾಡಂಗಿಲ್ಲ ನಮ್ಮ ವಿಡಿಯೋಕ್ಕೆ. ಯಾಕೆ ರೀ? ಇಷ್ಟ ಆಗಂಗಿಲ್ಲ ಏನು ನಿಮ್ಗೆ? ಅಲ್ಲನ
ಒಂದು ಲೈಕ್ಸ್ ಕೊಡ್ರಿ, ಅದಕ್ಕೇನು ಏನು ರೊಕ್ಕ ಪಕ್ಕ ಕೊಡ್ಬೇಕಾಗಿಲ್ಲ. ಹಂಗೆ ಹೊಸ್ದಾಗಿ ಯಾರು ನೋಡಕತ್ತೀರ ಅಂದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬರ್ತೇನೆ ರೀ.